ಹೇ ಯಾಕೆ ಅವಾಗಿಂದ ಬಂದು ನಾನು ಎಷ್ಟೊತ್ತಾಯ್ತು ನನ್ನ ಕಡೆ ನೋಡ್ತಾನೆ ಇಲ್ಲ, ನನ್ನ ಮಾತಾಡಿಸ್ತಾನೂ ಇಲ್ಲ. ಏನಾಯ್ತು ನಿನಗೆ? ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ಏನಾಯ್ತು ಹೇಳು. ಏನು ಮಾಡೋದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ವಾಕಿಂಗ್ ಹೋಗುವಾಗ ಆಡ್ಕೊತಾ ಇದ್ರು, ನನ್ನ ಬೆನ್ನಿಂದೆ ನಗ್ತಾ ಇದ್ರು. ನನಗೂ ಕೈ ಮೇಲೆ ಕೆಲಸ ಇಲ್ಲ, ಒಳ್ಳೆ ಜಾಬ್ ಇಲ್ಲ, ಮನೆ ಇಲ್ಲ. ನಾನು ಯಾವಾಗ ದುಡಿತೀನೋ, ಯಾವಾಗ ನಾನು ಹಣ ಸಂಪಾದನೆ ಮಾಡ್ತೀನೋ, ಕೈಯಲ್ಲಿ ಯಾವಾಗ ಜಾಬ್ ಸಿಗುತ್ತೋ, ನನಗೆ ಯಾವಾಗ ಸಕ್ಸಸ್ ಸಿಗುತ್ತೋ ಅದೇ ಯೋಚನೆ. ಅವ್ರು ಹೋದ್ರು, ಅವ್ರು ಸಕ್ಸಸ್ ಆದರು, ಇವ್ರು ಸಕ್ಸಸ್ ಆದರು, ಇವ್ರು ಮನೆ ಕಟ್ಟಿದ್ರು, ಇವ್ರು ಜ್ಯುವೆಲ್ರಿ ತಗೊಂಡ್ರು. ಅದನ್ನೆಲ್ಲ ನೀನು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನಿನ್ನ ಗುರಿ ಕಡೆ ಯೋಚನೆ ಮಾಡು. ನಿನ್ನ ಗುರಿ ಏನು, ಅದ್ರ ಕಡೆ ಕಷ್ಟಪಟ್ಟು ಮುಂದೆ ಹೋಗೋದನ್ನ ಕಲಿ. ನಿನ್ನ ಗುರಿಯಿಂದ ನೀನು ಸಾಧನೆ ಮಾಡಿದ್ರೆ ನೀನು ಅವ್ರಿಗಿಂತ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀಯ. ಅದು ಬಿಟ್ಟು ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟು. ನೀನು ಸಕ್ಸಸ್ ಆಗೋಕ್ಕಾಗಲ್ಲ. ಬರೀ ಅವರು ಇವರು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲೇ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ನೀನು ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡಿ ನಿನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ದಿನ ಅರ್ಧ ಗಂಟೆ ಧ್ಯಾನ ಮಾಡು. ಧ್ಯಾನದಲ್ಲಿ ನಮಗೆ ರಿಲ್ಯಾಕ್ಸು, ಪೀಸು, ನೆಮ್ಮದಿ ಎಲ್ಲ ಸಿಗ್ತಾ ಹೋಗುತ್ತೆ. ಹಾಗೆ ನಿನ್ನ ಆಸೆಗಳೆಲ್ಲ ಈಡೇರಿಸ್ಕೋಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಅನ್ನೋ ಟೆಕ್ನಿಕ್ ಇದೆ. ಆ ಮ್ಯಾನಿಫೆಸ್ಟೇಷನ್ ಅನ್ನೋ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ಕಲ್ತ್ಕೊಂಡು ನೀನು ಅದನ್ನು ಪಡ್ಕೋಬೋದು. ಆಯಿತಾ? ಓ ಹೌದಾ, ಥ್ಯಾಂಕ್ ಯು ಕಣೆ. ನೀನು ಹೇಳ್ದಾಗ ನಾನು ಮಾಡ್ತೀನಿ. ನೀನು ಗುಡ್ ಐಡಿಯಾ ಕೊಟ್ಟೆ, ಧ್ಯಾನದ ಬಗ್ಗೆ ಎಲ್ಲ ನನಗೆ ಹೇಳ್ಕೊಟ್ಟೆ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್.